ಹಾಯ್, ನಮಸ್ತೆ. ಮಿಸ್ಟರ್ ನಾಗರಾಜ್ ಕುಡ್ಕ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆರ್ಟಿಸ್ಟ್. ಈಗ ನಾನು ಯಾಕೆ ಬಂದಿದ್ದೀನಿ ಅಂದರೆ, ಇವನು ಈ ಆರ್ ಕನ್ನಡ ಟಿವಿಯನ್ನು ಅವನು ಜಯಪ್ರಕಾಶ್ ಶೆಟ್ಟಿ ಏನಿಲ್ಲದಲ್ಲ ಮಾತಾಡಕತ್ತಾನ. ಆ ಪವಿತ್ರ ಗೌಡಗ ಮೇಕಪ್ ರಾಣಿ, ಅದು ಇದು ಲಿಪ್ಸ್ಟಿಕ್ ಹಚ್ತಾಳ, ನೌಟಂಕಿ, ಆಮೇಲೆ ಹಿಂದೆ ಯಾರ್ಯಾರಿಗೆ ಗುಂಡಾರಾಣಿ, ರೌಡಿ ರಾಣಿ ಏನೇನೋ ಅಂದಿದ್ರು ಇವರು. ಆ ಗರ್ಲಾನಿಗೆ, ಇವ್ಮೇಲೆ ಸಂಜನಾ ಗರ್ಲಾನಿ, ಆಮೇಲೆ ಯಾರಕ್ಕೆ ರಾಗಿಣಿ, ಅವ್ರಿಗೆಲ್ಲ ಏನು ಬೇಕು ಅದನ್ನ ಹಾಕಿ ರುಬ್ಬಿದ್ರಿ ಇವರು. ಈಗ ದರ್ಶನ್ಗೆ ಹಂಗೆ ರುಬ್ತಾರೆ. ದರ್ಶನ ಫ್ರೆಂಡ್ ಪವಿತ್ರ ಗೌಡ ಅವ್ರವ್ರ ನೋಡಿ, ಅವ್ರವ್ರ ಒಳಗೆ ಏನೇನದವ ಏನೋ. ನಮಸ್ಕಾರ ಸರ್, ಗೌಣ ಸಿಂದಿಗೆ ನಮಸ್ಕಾರ ರೀ. ಈಗ ಅವ್ರವ್ರ ನಡುವೆ ಏನದವ ಏನೋ ಪಾಪ. ಯಾರ್ಯಾರು ಹೆಣ್ಮಕ್ಳು ಯಾರ್ಯಾರು ಗಂಡು ಮಕ್ಕಳ ಜೊತೆಗೆ ಏನು ಫ್ರೆಂಡ್ಶಿಪ್ ಇರ್ತದೆ, ಅವರವ್ರ ವ್ಯವಹಾರಗಳು ಏನಿರ್ತವೆ, ಅವರ ಆತ್ಮೀಯತೆ ಇರ್ತಿರ್ತದೆ. ಅಣ್ಣ ತಂಗಿ ಯಾಕೆ ನಡ್ಕೊಂಡಿರಬಾರ್ದು? ಅವ್ರ ಅಣ್ಣ ತಂಗಿ ಯಾಕೆ ನಡ್ಕೊಂಡಿರಬಾರ್ದು? ನೀವ್ಯಾಕೆ ಕಾಮಲೆ ಕಣ್ಣಿಂದ ನೋಡ್ತಾ ಇದ್ದೀರಿ? ಅಜಿತ್ ಹನುಮಕ್ಕನವರ ಮತ್ತು ಇವನು ಜಯಪ್ರಕಾಶ್ ಶೆಟ್ಟಿ ಏನು ಬಾರಿಗೆ ಐತಪ್ಪ ಅವ್ರದ್ದು. ನೋಡ್ರಪ್ಪ ಇದನ್ನ, ಇದು ಸರಿ ಹೋಗತಾನ ತೋರಿಸ್ತಾನೆ ಇಲ್ಲಿ. ಇದು ಯಾ ನಮನಿ ಹೇಳ್ತಾರ? ಲಿಪ್ಸ್ಟಿಕ್ ರಾಣಿ ಅಂದ್ರ ಹೆಣ್ಮಕ್ಳಿಗೆ ಅಸಹ್ಯ ಆಕತೆ ಇಲ್ಲ. ಈಗ ಸಣ್ಣ ಹುಡುಗರು ಸಹಿತನು ಲಿಪ್ಸ್ಟಿಕ್ ಮೇಕಪ್ ಯೂಸ್ ಮಾಡ್ಕೊಂತಾರ ಹುಡುಗರು. ಈಗಿನ ಕಾಲ ಹಂಗಿದೆ, ಅದನ್ನ ನಾವು ಅನ್ನಂಗಲ್ಲ. ಎಲ್ಲರ ಮನೆಗೂ ಹೆಣ್ಮಕ್ಳು ತಾವು ಚಂದ ಮೇಕಪ್ ಮಾಡ್ಕೊಂತಾರೆ, ಸ್ನೋ ಹಚ್ಕೊಂತಾರೆ, ಪೌಡರ್ ಹಚ್ಕೊಂತಾರೆ, ಲಿಪ್ಸ್ಟಿಕ್ ಹಚ್ಕೊಂತಾರೆ. ಈಗಿನ ಕಾಲಮಾನ ಹಂಗೈತಿ. ಆ ನಮ್ನಿ ಕಾಲಕ್ಕೆ ಸರಿಯಾಗಿ ಮಾಡ್ಕೊಂತಾರೆ. ಹಿಂದೆ ನಾವು ಹಿಪ್ಪಿ ಬಿಡ್ತಿದ್ವಿ. ನಮ್ಮಪ್ಪ ಬಯ್ಯನು, ಹಿಪ್ಪಿ ಬಿಡ್ತೀನಿ ನೀನು, ನಿನಗೆ ಕಟಿಂಗ್ ಮಾಡಿಸ್ತವಿ ಇಂದಿರಾ ಗಾಂಧಿ ಹೇಳಿ ಅಂತ. ಈಗ ನೋಡ್ರಿ ಆಕೆ ಏನೇನು ಹೇಳ್ತಾರ ಇದರಲ್ಲಿ, ಏನೇನು ಹೇಳ್ತಾರೆ ಇವರು ಮತ್ತು ಮುಂದೆ ತೋರಿಸ್ತಾನೆ. ಇದರಲ್ಲಿ ಏನೇನು ಹೇಳ್ತಾರ ಅಂದ್ರೆ, ಮೇಕಪ್ ರಾಣಿ, ಲಿಪ್ಸ್ಟಿಕ್ ರಾಣಿ, ಈಗ ಇಂತಕಿ ಮುಂದಾಗ ಹಾಕಿದ ಅರ್ಜಿನ ರೀ. ಸಾಂವಿಧಾನಿಕವಾದಂಥ ಹಕ್ಕು, ಅವ್ರು ಯಾವಾಗಾರ ಹಾಕ್ಬೋದು ಅರ್ಜಿಯನ್ನು, ಯಾವಾಗಾದ್ರೂ ಹಾಕ್ಬೋದು, ಬೇಡ ಹಾಕಿದ್ ತಕ್ಕಬಹುದು. ನೀವು ಯಾರು ಕೇಳಕ? ವಾದ ಹಿಂಗಾಗ್ಬೋದು, ವಾದ ಹಂಗಾಗ್ಬೋದು. ಅವ್ರ ಲಾಯರ್ ನಮ್ಮ ಹಂಗ ಹಾಕಿರ್ತಾನ. ಸರ್ ಅದು ಚಾನಲ್ ಅಲ್ಲ ಸರ್, ಅದು ಬಕೆಟ್ ಸರ್, ಕರೆಕ್ಟ್. ಈಗ ಅವನು ಅವನು ದೊಡ್ಡ ಏನಪ್ಪ ಇಂಟರ್ನ್ಯಾಷನಲ್ ಇಳಿದು ತಿಳ್ಕೊಂಡ. ಅವನು ಒಂದು ಡಬ್ಬಿ ಇಟ್ಕೊಂಡವನು ಜಯಪ್ರಕಾಶ್ ಶೆಟ್ಟಿ, ಅಜಿತ್ ಹನುಮಕ್ಕನವರು. ಇವ್ರು ಏನು ಈ ದೇಶ ನಡೆಸಾರ? ಈ ದೇಶದ ಮಾಂಡಲಿಕರ, ಪಾಳೆಗಾರರ, ಮೊಘಲಾಯಿ ಸಾಮ್ರಾಜ್ಯನ ಇವ್ರದು. ಇವ್ರಿಗೇನಾರ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಏನಾರ ಐತೆ? ನಿಮಗೆ ಮಾನ ಮರ್ಯಾದೆ ಏನಾರ ಇದ್ರ ನನ್ನ ಮೇಲೆ ಡಿಫಾಮೇಟರಿ ಕೇಸ್ ಹಾಕ್ರಿ. ನೀವು ಗೊತ್ತಾತ? ಹಾಕ್ರಿ ನೀವು ನನ್ನ ಮೇಲೆ. ನಾನೇನು ಹಾಕ್ಬೇಕು ಹಾಕ್ತೇನೆ. ನಿಮ್ಮ ಹತ್ರ 1000 ಕೇಸ್ ಹಾಕ್ಬೋದು ನೀವು ಮಾಡಿರೋ ತಪ್ಪುಗಳಿಗೆ. ಕುತ್ಕೊಂಡ್ ಮಾತಾಡ್ತೀರಿ, ಯಾರು ಚಾಲೆಂಜ್ ಮಾಡೋದಿಲ್ಲ ಅಂದ್ರೆ ಇನ್ ಮೇಲೆ ಚಾಲೆಂಜ್ ಮಾಡ್ಬೇಕಾಗ್ತತಿ. ಪ್ರಶಾಂತ್ ಇಡಿಗ ಸರ್, ನಾವು ನಿಮ್ಮ ಮಾತಿಗೆ ನಾವು ದೊಡ್ಡ ಅಭಿಮಾನಿಗಳು ಸರ್. ಅಲ್ರಿ ಸರ್, ಪಾಪ ಆ ಹೆಣ್ಮಗಳ ಬೇಲಿಗೆ ಕೇಳ, ಚಾರ್ಜ್ ಶೀಟ್ ಹಾಕದೆ ಹೊರತು ಬೇಲ್ಗೆ ಇದು ಕಷ್ಟದ ಕೇಸು ಅಂತ ನಾವು ನಿರ್ಧಾರ ಮಾಡಿದೆ ವಕೀಲರು. ಚಾರ್ಜ್ ಶೀಟ್ ಹಾಕಿದ್ರೆ ವಿಟ್ನೆಸ್ ಎಲ್ಲ ಮುಗಿದಿರ್ತಾವ, ಸಾಕ್ಷ್ಯಾಧಾರಗಳನ್ನು ಹೊಡಿತಾರೆ. ಇನ್ಫ್ಲೂಯೆನ್ಸ್ ಇದೆ ಇವರಿಗೆ. ದರ್ಶನ್ ಅಂದ್ರೆ ಸೆಲೆಬ್ರಿಟಿ, ಇನ್ಫ್ಲೂಯೆನ್ಸ್ ಮನುಷ್ಯನೇ. ಅವನು ಹೊರ ಬಂದ್ರೆ ಸಾಕ್ಷ್ಯಾಧಾರಗಳು ಹೆದರ್ತಾರೆ. ನಾ ಹೇಳಲ್ಲ, ನೀ ಹೇಳಲ್ಲ ಅಂತಾರೆ. ಸೊ ಈಗ ಚಾರ್ಜ್ ಶೀಟ್ ಹಾಕಿದ ನಂತರ ಬೇಲ್ ಹಾಕೋಣ ಅಂತ ಅವ್ರದ್ದು. ಆದರೆ ಒಳಗಿದ್ದಿದ್ದು ಸಾಕಾಗಿ ಒಳಗಿದ್ದರಿಗೆ ಗೊತ್ತಾಕೈತಿ. ಈ ಅಜಿತ್ ಹನುಮಕ್ಕನವ್ರಿಗೆ ಅವ್ರಿಗೆ ಇಲ್ಲ ಅಂತ ಪ್ರಸಂಗ ಬರ್ಬೋದು, ಅವ್ರಿಗೂ ಬರ್ಬೋದು, ನಮಗೂ ಬರ್ಬೋದು. ಬಂದ್ರೆ ನಾವು ಅನುಭವಿಸಕ್ಕೆ ರೆಡಿ ಇರ್ಬೇಕದಕ್ಕೆ. ನಮ್ಮ ಸಂವಿಧಾನದ ಕೆಳಗೆ ನಾವು ಜೈಲಿಗೆ ಹೋಗ್ಬೇಕಾದ್ರೆ ಅವು ನಾವು ಮಾಡಿಕೊಂಡಂತ ಸಿಸ್ಟಮ್ಗಳವು. ಇನ್ನೊಬ್ಬರು ನೋಡಿ ಅಸಹ್ಯ ಮಾಡಕ್ಕಿಲ್ಲವೋ. ದರ್ಶನ ಬಂದದ್ದು ನಾಳೆ ನೀ ಬರ್ಬೋದು, ಅಜಿತ್ ಹನುಮಕ್ಕನವ್ರಿಗೆ ಬರ್ಬೋದು, ಅಜಿತ್ ಹನುಮಕ್ಕನವ್ರು ಬರ್ಬೋದು, ಇನ್ನೊಬ್ಬನಿಗೆ ಬರ್ಬೋದು, ಇನ್ನೊಬ್ಬನಿಗೆ ಬಂದದ್ದು ನನಗೆ ಬರ್ಬೋದು. ಕೋವಿಡ್ ಹೆಂಗೆ ಎಲ್ಲರಿಗೂ ಬಂದೋತಲ್ಲ, ನನಗೂ ಬಂದೋದು ಕೋವಿಡ್. ಯಾವನ ನನ್ನ ಮನೆ ಮುರಿಯಕ್ಕೆ ಬಂದ 150 ನಾಯಿಗಳು ಕರ್ಕೊಂಬಂದ. ಆ ನಾಯಿಗಳು ಗವ್ ಬಂದು ನನಗೆ ಕೋವಿಡ್ ಹತ್ತು. ಆ ನಾಯಿಗೂ ಕೋವಿಡ್ ಹತ್ತಿ ಅದು ಇದಾಗೈತಿ. ಆ ಒಳಗೆಲ್ಲ 108 ರೋಗ ಅದಾವು. ಬುಸ್ ಅಂತ ತಿನಿ. ಈಗ 44 ವರ್ಷ ಕರ್ಮಗೇಡಿ, ಬರೇ ಕರ್ಮ ಪಾಪ ತುಂಬ್ಕಂದ ನಮ್ಮ ಸಿದ್ದರಾಮಯ್ಯರಿಗೆ ಭ್ರಷ್ಟ ಅಂತ ಪೋಸ್ಟ್ ಹಾಕೈತಿ. ಇನ್ನು ಈಚು ಅಲ್ಲ, ಕಾಗಿನೂ ಅಲ್ಲ, ಎಂಥದೂ ಅಲ್ಲ, ಅದು ಕಸ್ಮರಿಗಿನೂ ಅಲ್ಲ. ಸೋತು ಸುಣ್ಣಾಗೈತಿ ಮೊನ್ನೆ. ನಮ್ಮ ಸಿದ್ದರಾಮಯ್ಯನವ್ರಿಗೆ ಭ್ರಷ್ಟ ಅಂತತಿ.
ಅವ್ನ ಲೀಡರ್ ಭ್ರಷ್ಟ, ಅವ್ನ ಲೀಡರ್ ಹೋಗಿದ್ದ ಜೈಲ್ಗೆ, ಆನ್ಲೈನ್ನಾಗ ಚೆಕ್ ಮೂಲಕ ರೊಕ್ಕ ತಗೊಂಡು ಅವ್ನ ಲೀಡರ್ ಹೋಗಿದ್ದ ಜೈಲ್ಗೆ. ಅವನ ಕೌ 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 ಅಂತ ಅವನ ಯಾರ ಇನ್ನೊಬ್ಬನ ಹೇಳಿದಾನೆ ಕಾಗಿ ಬಣ್ಣಗೆತಿ ಸಿದ್ದರಾಮಯ್ಯನವ್ರದ್ದು ಅಂತ. ಚಲುವರಾಯ ಸ್ವಾಮಿ ಯಾರ ನಾರಾಯಣ ಸ್ವಾಮಿ, ಯಾರ ಚಲವಾದಿ ನಾರಾಯಣ ಸ್ವಾಮಿ ಯಾರವ್ರು? ಸ್ವಾಮಿ ನಿಮಗೆ ಹೇಳ್ತಾನೆ, ಕಾಗೆ ಕಪ್ಪು, ಆದರೆ ಆ ಹೆಣ್ಣಿನ ಮುಂದೆ ಎಡಿ ಹಾಕಿದಾಗ ಆ ಕಾಗಿ ಅವಶ್ಯಕತೆ ಇರ್ತತಿ. ಕಾಗಿ ಬರಲಿಲ್ಲ, ಕಾಗಿ ಮುಟ್ಟಲಿಲ್ಲ ಅಂದ್ರೆ ಅವನು ಪರಮ ನೀಚ ಅಂತ. ಕಾಗಿ ಮುಟ್ಟಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವನು ಆಶೆಗಳನ್ನು ಬಿಟ್ಟು ಆರಾಮಾಗಿ ಮೇಲೆ ಹೋಗಿದ್ದಾನೆ ಅಂತ ಅರ್ಥ ನಮ್ಮ ಸಂಘ ಇದ್ರೊಳಗೆ, ಹಿಂದೂ ಸಮಾಜದೊಳಗೆ. ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ ಕಾಗಿ ಹೋಲಿಸಿದಾರಲ್ಲ, ಯಾರು ಚಲವಾದಿ ನಾರಾಯಣ ಸ್ವಾಮಿ ಏನೇ ಹೆಸರು ಸಂಪೂರ್ಣ ಗೊತ್ತಿಲ್ಲ, ಚಲವಾದಿ ಸರ್ನೇಮ್, ನಿನ್ನೆ ಟಿವಿ ಬಂತು. ಈ ಇದರಿಂದ ಮೂಢ ಹಗರಣದಿಂದ ಸಿದ್ದರಾಮಯ್ಯನವರ ಮುಖ ಕಾಗಿ ಆಗಿಬಿಟ್ಟಿದೆ, ಕಾಗಿಗೆ ಕಪ್ಪಗಾಗಿದೆ ಅಂತ ಹೇಳಿದ್ರು. ಇಲ್ಲ, ತಪ್ಪು ತಿಳ್ಕೊಂಡಿ ಚಲವಾದಿಯವರೇ. ನಿಮಗೆ ಗೌರವದಿಂದ ಹೇಳ್ತಾನೆ, MLC ಇರ್ಬೇಕ ನೀವು. ಏನು ಗೌರವದಿಂದ ಹೇಳ್ತಾನೆ ಅಂದ್ರೆ ಅದು ಕೋಗಿಲೆಯ ಬಣ್ಣ, ಕೋಗಿಲೆನೂ ಕಪ್ಪಿದೆ, ಕೋಗಿಲೆಯ ಬಣ್ಣ ಆಗಿದೆ ಅವ್ರ ಮುಖ, ನೇರಳೆಯ ಬಣ್ಣ ಕಳ 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 ಆಗಿದೆ. ಆ ನೇರಳೆಯನ್ನ ಹತ್ತಿಯ ಹಣ್ಣು ನೋಡಲು ಬಲು ಕೆಂಪು, ಒಡೆದು ನೋಡಿದರೆ ರುಚಿ ಬಾಳ, ಆ ಒಡೆದು ನೋಡಿದರೆ ಹುಳ ಬಾಳ. ನೇರಳೆ ಹಣ್ಣು ನೋಡಲು ಬಡು ಕಪ್ಪು, ತಿಂದು ನೋಡಿದರ ರುಚಿ ಬಾಳ ಅಂತ ಹೇಳಿದ್ದಾರೆ ಹಿರಿಯರು. ನೀವು ಬಿಗ್ ಬಾಸ್ ನಿಜ ಹೌದ್ರಿ, ಬಿಗ್ ಬಾಸ್ ಸೆಲೆಕ್ಟ್ ಆಗಿರೋದು ನಿಜ, ನಾನು ಹೋಗೋದು ನಿಜ, ಹೋಗ್ತಾನೆ ಕಾಂಟೆಸ್ಟ್ ಮಾಡ್ತಾನೆ. ಅಲ್ಲಿ ಎಂತೆಂತ ಇವ್ರು ಬರ್ತಾರ ಅದೆಲ್ಲ ನಾನು ನೋಡ್ತೀನಿ. ಸೊ ಈಗ ಮೇಕಪ್ ರಾಣಿ ಅದು ಇದು ಜೈಲಿನಲ್ಲಿ ಪವಿತ್ರ ಗೌಡ ಇವು ಅಷ್ಟನ್ನು ಸಹಿತ ಇವತ್ತು ಬೆಳಗ್ಗೆ ಏನು ಹೇಳಿದಾರ, ಆಗ್ಲೇನು ಹೇಳಿದ್ರು, ಪವಿತ್ರ ಜೊತೆ ಕುಟುಂಬ ರಚಿಸ್ತೆ ಮೇಕಪ್ ರಾಣಿ. ಹೌದು, ಮೇಕಪ್ ಮಾಡ್ಕೊಳಕ ನೀವು ಕೊಡ್ತೀರಾ ರೊಕ್ಕನ? ಆರ್ ಕನ್ನಡ ನೀವು ಜಯಪ್ರಕಾಶ್ ಶೆಟ್ಟಿ ನೀವು ಕೊಡ್ತೀರಾ ರೊಕ್ಕನ ಆಕೆಗೆ? ನೀವು ಕೊಡ್ತೀರಾ? ನಿಮ್ಮ ಚಾನಲ್ನಿಂದ ಕೊಡ್ತೀರಾ? ಆಕೆ ಲಿಪ್ಸ್ಟಿಕ್ ಹಚ್ಕೊಳಕ್ ರೊಕ್ಕ ನೀವು ಕೊಡ್ತೀರಾ? ಯಾವನ ಅಪ್ಪ ಕೊಡ್ತಾನ ಆಕೆಗೆ ಲಿಪ್ಸ್ಟಿಕ್ ಹಚ್ಕೊಳಕ? ಆಕೆ ಖರೀದಿ ಮಾಡ್ಕೊಂಡಾಳ, ತಗಂದಾಳ, 10 ಕೋಟಿ ಆಸ್ತಿ ಮಾಡ್ಕೊಂಡಾಳ ಅಂತ. ಯಾಕೆ ದುಡಿಮೆ ಮಾಡಿಲ್ಲ ಆಕೆಗೆ ದುಡಿಮೆ ಯಾವುದು ಇಲ್ಲ. ಆಕೆನ ಏನಂತ ಹೇಳಿದ್ರಿ ನೀವು? ಒಂದು ಹೆಣ್ಣು ಮಗಳು ಒಂದು ಆರೋಪದಲ್ಲಿ ಇದ್ಕೊಟ್ರೆ ಆಕೆನ ಒಂದು ಯಾವುದೋ ಪಟ್ಟಕ್ಕೆ ಕಟ್ತೀರಿ ನೀವು. ಆಕೆಗೆ ಒಂದು ಮಗು ಇದೆ, ಆ ಮಗುಗೆ ಹೋಗಿ ಕ್ಯಾಮ್ರಾ ಹಿಡಿತೀರಲ್ರಿ. ಆ ಜಯಪ್ರಕಾಶ್ ಶೆಟ್ಟಿಗೆ ಹೋಗೋಣ ಬಾ ಅಂತಾನ, ಬಾ ಗಂಡಸಾದ್ರ ಬಾ ಶೆಡ್ಗೆ ಹೋಗೋಣ, ನೀ ಗಂಡಸಾದ್ರ ಬಾ ನಾ ಬರ್ತಾನೆ, ನೀನು ಬಲ ಹಾಕಿಯ ನಾನು ಬಲ ಹಾಕಿಯ ನೋಡೇ ಬೇಡ. ಜಯಪ್ರಕಾಶ್ ಶೆಟ್ಟಿ, ಐ ಆಮ್ ಚಾಲೆಂಜಿಂಗ್ ಯು, ಬೆಂಗಳೂರಿಗೆ ಚಾಲೆಂಜ್ಗೆ ಶೆಡ್ಗೆ ಎಷ್ಟು ಗಂಟೆಗೆ ಬರ್ಬೇಕು ಬಾ. ನಾನು ಪವಿತ್ರ ಗೌಡನ ಅಣ್ಣನ ತಮ್ಮನ, ಅವ್ರ ತಮ್ಮನ ಕರ್ದಿಯಲ್ಲ, ನಾನು ಪವಿತ್ರ ಗೌಡನ ಅಣ್ಣ, ಬಾ ಬಾ ಶೆಡ್ಗೆ. ನಿನ್ನ ಗಂಡಸ್ತಾನ ತೋರಿಸು, ನನ್ನ ಗಂಡಸ್ತಾನೂ ತೋರಿಸ್ತಾನೆ. ನೀ ಗಂಡಸಾದ್ರೆ ಈ ಚಾಲೆಂಜ್ ಸ್ವೀಕಾರ ಮಾಡೋ. ಜಯಪ್ರಕಾಶ್ ಶೆಟ್ಟಿ ಕುತ್ಕೊಂಡಲ್ಲಿ ಮ್ಯಾಲ ಕುತ್ಕೊಂಡು ಒದರ್ದಂಗಲ್ಲ, ಬೇ ಕೇರ್ಫುಲ್. ಏನ ನಿಮ್ಮ ಇದ್ರಾಗ ಅಪರಾಧಿಗಳ ಅಣ್ಣ ತಮ್ಮಳು ಅಕ್ಕಂಗಿಯರು ಯಾರು ಬಂದ್ರೆ ಅವ್ರೆಲ್ಲರೂ ಟೆರರಿಸ್ಟ್ಗಳ. ಬಾಯಿ ಸೇರಿಕೊಂಡತ್ತ ನಿಂದು ಮಣಿಪುರದ ಹೆಣ್ಮಕ್ಳನ್ನ ಮೆರವಣಿಗೆ ಮಾಡಿದ್ರಲ್ಲ, ಕುಕಿ ಜನಾಂಗದ ಹೆಣ್ಮಕ್ಳನ್ನ ರೇಪ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ ಇದ್ರ ಮಾಡಿದ್ರಲ್ಲ, ಅವ್ರ ನಾಲಿಗೆ ಸೇದ್ಕೊಂಡತ್ತ ನಿಂದು. ಸೌಜನ್ಯ ಹಗರಣದ ಬಗ್ಗೆ ಮಾತಾಡಕ್ ನಿನಗೆ ನಾಲಿಗೆ ಸೇದೈತಾ? ಮನುಷ್ಯ ವಾಲ್ಮೀಕಿ ಬಗ್ಗೆ ಮಾತಾಡಕ್ ನಿನಗೆ ನಾಲಿಗೆ ಸೇದೈತಾ? ನೀ ಗಂಡಸಾದ್ರೆ ಬಾ ಚಾಲೆಂಜ್ ಮಾಡೋ, ಶೆಡ್ಡಿಗೆ ಬಾ, ಕುಂಟೆ ಬಿಲ್ಲೆ ಆಡೋಣ ಬಾ. ಕುಂಟೆ ಬಿಲ್ಲೆ ಆಡ ಬೇಡ, ಕೋಲಾಟನೂ ಆಡೋಣ ಬಾ. ನಾನು ಹಳ್ಳ್ಯಾಗ ಹುಟ್ಟಿದಾನ, ಹಳ್ಳ್ಯಾಗ ಹುಟ್ಟಿ ದನ ಕಾದು ತುಂಗಭದ್ರಾ ನದಿ ಈಚಿ ಬಂದರ ಗಂಡುಗಲಿ ರೈತನ ಮಗ. ನೀನು ಚಾಲೆಂಜ್ ಸ್ವೀಕಾರ ಮಾಡೋದಾದ್ರೆ ಎಷ್ಟು ಗಂಟೆಗೆ ಎಲ್ಲಿಗೆ ಬರಬೇಕು? ಶೆಡ್ಡಿಗೆ ಬರ್ತಾನೆ ಬಾ. ಆ ಗುನ್ಯಾ ಜಾಗ ಪಂಚನಾಮ ಮಾಡಿ ಸ್ಥಳಕ್ಕೆ ಬರ್ತಾನೆ. ನೀನು ನಿಜವಾಗ್ಲೂ ಗಂಡಸಾದ್ರೂ ಬರಬೇಕು, ಇಲ್ಲ ನಿನ್ ಚಾನಲ್ನಾಗ ಹೇಳಬೇಕು. ಪವಿತ್ರ ಗೌಡ ಇದನ್ನ ಹಚ್ಕೊಂಡಲ್ಲ ಲಿಪ್ಸ್ಟಿಕ್, ಯಾಕೆ ನಿಮ್ಮ ಮನೆಗೆ ಯಾರು ಹಚ್ಕೊಳೋದಿಲ್ಲ? ಯಾರು ಈಗ ಈ ದೇಶದಾಗ ಎಲ್ಲ ಲಿಪ್ಸ್ಟಿಕ್ ಹಚ್ಕೊಂಡ್ರ ಬಂದು ನಿನಗೆ ಬೆನ್ನ ಹತ್ತಿ ಹೊಡೆದ್ರ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ ನೀ ಕೊಡಿಸ್ತೀಯ ರೊಕ್ಕನ? ನಾವು ಕೊಡಿಸ್ತವ? ಯಾಕೆ ಮಾತಾಡ್ಬೇಕು ಅವ್ರ ಬಗ್ಗೆ? ಕತ್ತಿ ಏನೋ ಒಂದು ಇದು ಬಿದ್ದಾಗ, ಆನೆ ಕೆಡ್ಡಕ್ಕೆ ಬಿದ್ದಾಗ ಏನಾರ ಆಳೆಗೊಂದೊಂದು ಕಲ್ಲು ಅಂತಂದೇಳಿ ಇಲ್ಲದ್ದೆಲ್ಲ ಮಾತಾಡ್ತೀರಿ.
ಅವ್ರ ವೈಯಕ್ತಿಕ ಸುದ್ದಿ, ಅವ್ರ ಮೇಕಪ್ ಸುದ್ದಿ ನಿನಗೆ ಅದಕ್ಕೆ ಬೇಕೋ? ನಾಚಿಕಾಗಲ್ಲ ನಿನಗೆ? ಬೆಳಗ್ಗೆನ ಮಾತಾಡ್ಬೇಕಾಗಿತ್ತು ನಾನು. ಆಕೆ ಮೇಕಪ್ ಮಾಡ್ಕೊಂತಾಳ, ಆಕೆ ಡ್ರೆಸ್ ಹೆಂಗಾರ ಮಾಡ್ಕೊಂತಾಳ, ಆಕೆ ನಗ್ತಾಳೋ ಅಳ್ತಾಳೋ ಪಳ್ತಾಳ, ನಿನಗೆ ಅದಕ್ಕೆ? ನಿಂದಿಷ್ಟೇ. ಆಕೆ ಆರೋಪ ಇದಾಳ, ಬೇಲ್ ಅಪ್ಲಿಕೇಶನ್ ಹಾಕ್ಯಾಳ. ಬೇಲ್ ಅಪ್ಲಿಕೇಶನ್ ಏನಾಕತಿ ಬಿಡ್ತತಿ, ವಕೀಲರು ಬಿಟ್ಟದ್ದು, ನಿನಗೇನು ಸಂಬಂಧ? ಪ್ರಾಸಿಕ್ಯೂಟರ್ ಹಿಂಗೆ ಆಗ್ಬೋದು, ಅವ್ರು ಹಂಗೆ ಮಾಡ್ಬೋದು, ಇವ್ರು ಹಿಂಗೆ ಮಾಡ್ಬೋದು, ನಿಂದೇನ ತಿಂಡಿ? ಅದು ವಕೀಲರು ಮಾಡೋ ಕೆಲಸ, ನಾವು ಮಾಡೋ ಕೆಲಸ. ಅದು ವಕೀಲರು ವಿಶ್ಲೇಷಣೆ ನಾವು ಮಾಡ್ತಾ. ಕಾನೂನು ನಿನಗೇನು ಬಂಬು ಗೊತ್ತೈತಿ? ಕಾನೂನು ನಿನಗೇನು ಬಂಬೈತಿ? ಕಾನೂನು ಗೊತ್ತೈತಿ? ಗೊತ್ತೈತೆ ನಿನಗೆ? ಎವಿಡೆನ್ಸ್ ಆಕ್ಟ್ ಗೊತ್ತಿದ್ಯಾ ನಿನಗೆ? CRPC ಗೊತ್ತಿದ್ಯಾ? ಸೇಲ್ ಆಫ್ ಗೂಡ್ಸ್ ಆಕ್ಟ್ ಗೊತ್ತಿದ್ಯಾ? ವೈಲೆನ್ಸ್ ಬರ್ತೈತಿ, ಅದು ಡೊಮೆಸ್ಟಿಕ್ ವೈಲೆನ್ಸ್. ಯಾಕೆ ಲಿಪ್ಸ್ಟಿಕ್ ಹಚ್ಕೊಂತಾಳ ಇದು ಮಾಡ್ಯಾರಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೇಳ, ನೀನು ಅಪರಾಧಿ ಆಕಿ. ಬಿ ಕೇರ್ಫುಲ್. ನಾನೇ ಕೇಸ್ ಹಾಕ್ತಾನೆ ನಿನ್ನ ಮೇಲೆ. ಕ್ರಿಟಿಸೈಸ್ ಮಾಡ್ತೀವಿ ಹೆಣ್ಮಕ್ಳು ನೀನು. ಯಾಕೆ ಲಿಪ್ಸ್ಟಿಕ್ ಹಚ್ಕೊಂತಾಳೋ, ಮೇಕಪ್ ಮಾಡ್ಕೊಂತಾಳೋ, ಏನ್ ಮಾಡ್ತಾಳ? ಮತ್ತೆ ಇನ್ನೊಂದೇನು, ಬೆಳಗ್ಗೆ ಗುಪ್ತವಾಗಿ ಇಬ್ಬರನ್ನ ಮೀಟ್ ಹಾಕ ಒಬ್ಬ ಡಾಕ್ಟ್ರಿಗೆ ಲಂಚ ಕೊಟ್ಟದಾರ ಅಂತ ಹೇಳಿದಿ. ಬೆಳಗ್ಗೆ ನ್ಯೂಸ್ನೊಳಗೈತಿ, ರೆಕಾರ್ಡ್ ಮಾಡ್ಕೊಂಡನಿ. ಏನ್ ಮಾಡ್ತಾರೆ ಇವರು? ಈ ವೀರಪ್ಪನ್ ಯಾರೋ ಗಾಣ ಗಂಗೆ ಭಯೋತ್ಪಾದಕ ಕಸಬ್ ಹಾಗೂ ಒಂದೇ ಗುಂಡು ಕೊಲ್ಲಬಹುದಿತ್ತು, ಬಟ್ ಹಾಗೆ ಮಾಡಿಲ್ಲ. ಅವನಿಗೂ ಸಹ ಕಾನೂನು ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂದ್ರೆ ನಾವು ಇಡೀ ಪ್ರಪಂಚಕ್ಕೆ ತೋರಿಸಬೇಕಿತ್ತು ಅವ್ರ ಅಪರಾಧ ಅಂತ. ಅಲ್ರಿ, ಕಾನೂನು ಯಾವಾಗಲೂ ಒಬ್ಬ ಅಪರಾಧಿಗೆ ಅರ್ಜೆಂಟಾಗಿ ತುರ್ತಾಗಿ ಯಾವುದೇ ಒಂದು ನಿರ್ಧಾರ ತಗೊಳೋದಲ್ಲ. ನ್ಯಾಯಾಂಗ ಎಲ್ಲರಿಗೂ ಅವಕಾಶ ಕೊಡ್ತೈತಿ. ಕಂಪ್ಲೇನೆಂಟ್ಗೆ ಎಷ್ಟು ಅವಕಾಶ ಇರ್ತದೆ, ಅಪರಾಧಿಗೂ ಅಷ್ಟೇ ಅವಕಾಶ ಇರ್ತೈತಿ. ಅಪರಾಧಿಗೆ ಇನ್ನೂ ಜಾಸ್ತಿ ಇರ್ತೈತಿ. ಬೆನಿಫಿಟ್ ಆಫ್ ಡೌಟ್ ಅಪರಾಧಿಗೆ ಸಿಗೋದು. ಕಂಪ್ಲೇನೆಂಟ್ ಅಂದ್ರೆ ನಾವು ಇನ್ನೇನು ಹೋಗಿ ಮ್ಯಾಲ ಮಹಾರಾಜನ್ ಕುರ್ಚಿದಾಗ ಕುಂದ್ರಸೋದಲ್ಲ. ಅವನು ವಿಟ್ನೆಸ್ ಬಾಕ್ಸ್ ಹತ್ಬೇಕು, ನಾನು ವಿಟ್ನೆಸ್ ಬಾಕ್ಸ್ ಹತ್ಬೇಕು. ಏನು ಕಂಪ್ಲೇಂಟ್ ಕೊಟ್ಟೋದಾನ ಅಂದ್ರೆ ಏನಾಗ ಹೆದರಿ ಗಡಗಡ ನಡಿ ಯಾರೋ ಹೊಕ್ಕೊಂಡಾರ ಇಲ್ಲಿ. ಕಂಪ್ಲೇಂಟ್ ಕೊಟ್ಟರು ಅಂದ್ರೆ ಬಂದು ಸಿಕ್ಕಂಡಂಗ ಅವರು. ನನ್ನಂತ ಲಾಯರ್ ಕೈ ಬಂದು ಸಿಗಿಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟು. ಕ್ರಾಸ್ ಎಕ್ಸಾಮಿನೇಷನ್ ಗೊತ್ತಾಕತ್ತ ಅವ್ರದಷ್ಟು ತಗೊಂಡು. ಒಬ್ಬ ಹಿಂಗ ಕಂಪ್ಲೇಂಟ್ ಕೊಟ್ಟದ್ದು ಒಬ್ಬರ ಮೇಲೆ. ಕೋಟಾ ನೋಟು ದಾವಣಗೆರೆಗೆ SP ಅವರು 20,700 ನನ್ನ ಮನೆಯಿಂದ ಸೀಸ್ ಮಾಡಿದಾರೆ ಕೋಟಾ ನೋಟ್ ಅಂತ ಒಪ್ಪಿಕೊಂಡಾನ. ಇಲ್ಲಿ ಆನರಬಲ್ DJ ಕೋರ್ಟ್ ಹಾವೇರಿಯಲ್ಲಿ ನಾನು ಕ್ರಾಸ್ ಮಾಡುವಾಗ ಒಪ್ಪಿಕೊಂಡಿದ್ದಾನೆ. ಅದನ್ನ ಈಗ ನಾನು ದಾವಣಗೆರೆ SP ಅವ್ರ ಮುಂದೆ ಕೊಡ್ತೀನಿ. ಅರೆಸ್ಟ್ ಆಗಿ ಒಳಗೆ ಹೋದ್ರೆ ಕೋಟಾ ನೋಟ್ ಕೇಸ್ನಾಗ ಹೊರಗೆ ಬರೋದಿಲ್ಲ. ಯಾಕಂದ್ರೆ ಗಿವನ್ ಅನ್ ಅಡ್ಮಿಷನ್. ದಾವಣಗೆರೆ SP ಅವರು ನನ್ನ ನೋಟ್ ಸೀಸ್ ಮಾಡ್ಕೊಂಡಾನ, ನನ್ನ ಮನೆಯಿಂದ ಸೀಸ್ ಮಾಡ್ಕೊಂಡ ಅಂತ ಒಪ್ಕೊಂಡಾನ. ಪೊಸೆಷನ್ ಈಸ್ ಅಕ್ಸೆಪ್ಟೆಡ್. ಸೊ ಬೇಲ್ ಸಹಿತ ವಾಪಸ್ ಮತ್ತೆ ಕ್ಯಾನ್ಸಲ್ ಆಕತಿ. ಇವರೆಲ್ಲ ಬೇರೆ ಎದರ್ಸಕ, ಯಾವ್ಯಾವ್ದು ಇದು ಮಾಡಕ, ಫಂಡ್ ಹೊಡ್ಯಾಕ, ಇದನ್ನ ಮಾಡಕ, ಯಾವ್ದಾರ ಒಂದು ಸಣ್ಣ ವಿಚಾರ ತಗೊಂಡು ಎಲ್ಲ ಇದನ್ನ ಮಾಡ್ತಿದ್ದಾರೆ ಇವರು. ಮೂಡಾ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಕತ್ರಿ? ಅದು ಸಿವಿಲ್ ರೀ, ಅದು ಅಮರೇಶ್ ಹುಬ್ಬಳ್ಳಿ ಸಿವಿಲ್ ಕೇಸ್. ಅದು 2006ರಾಗ ಖರೀದಿ ಕೊಟ್ಟದಾರ ಇವ್ರಿಗೆ. ಖರೀದಿ ಕೊಟ್ರ ಆ ಖರೀದಿನ ತಗೊಂಡ ಮೇಲೆ ಮತ್ತು ಇವರು ಇದನ್ನ ಮಾಡ್ಯಾರ, ಇದನ್ನ ಮಾಡ್ಯಾರ, ಎಣ್ಣೆ ಮಾಡಿಸ್ಯಾರ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ. ಎಣ್ಣೆ ಮಾಡಿದಾಗ ಯಾರು ಸಪ್ತಸಾಗರ ಅಡ್ವೊಕೇಟ್ RJ ಯಾರ ಅಡ್ವೊಕೇಟ್ ಸಪ್ತಪ್ಪ ಅಡ್ವೊಕೇಟ್ ನೋಡ್ತಾ ಇದ್ದಾರೆ. ನಮಸ್ಕಾರ ವಕೀಲರೇ, ನಮ್ಮ ವಕೀಲರು ನೋಡ್ತಾ ಇದ್ದಾರೆ ಯಾರು. ಆದ್ರಿಂದ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗೆ ನೀನು ಅಪರಾಧ ಮಾಡಿದಿ. ಆಮೇಲೆ ಡಾಕ್ಟರ್ ಲಂಚ ತಿಂದು ಇಬ್ಬರನ್ನು ಕೂಡಿಸಿದ್ದಾರೆ ಅಂದ್ರೆ ಡಾಕ್ಟರ್ ತಲೆ ಹಿಡಕರು ಅಂತ ಮಾತಾಡಿದ್ದೀನಿ ನೀನು. ಪವಿತ್ರ ಗೌಡನ್ನು ಇವ್ರನ್ನು ಕೂಡಿಸಿ ಮಾತಾಡ್ಸೋದು, ಅದೇ ಟೈಮ್ಗೆ ಇಬ್ಬರನ್ನ ಕರೆಸಿ ತಾಸು ಗಂಟ್ಲೆ ಮಾತಾಡಕ ಡಾಕ್ಟರ್ ಅವಕಾಶ ಮಾಡಿಕೊಟ್ಟಿದಾರ. ಇದಕ್ಕೆ ಡಾಕ್ಟರ್ ಲಂಚ ಪಡೆದಾರ ಅಂತ ಹೇಳಿದಿ. ಇದನ್ನ ಪ್ರೂವ್ ಮಾಡ್ಬೇಕು. ಪ್ರೂವ್ ಮಾಡಲಿಲ್ಲ ಅಂದ್ರೆ ನಾ ಕೇಸ್ ಹಾಕ್ತೇನೆ. ಡಿಫಾಮೇಟರಿ ಕೇಸ್ ಇನಿಷಿಯೇಟ್ ಮಾಡ್ತಾನೆ, ನಾಳೆನ ಮಾಡ್ತಾನೆ ನಿನ್ನ ಮೇಲೆ. ನಿನ್ನ ಬಂಬೂ ಚಾನಲ್ ಮೇಲೆ ಮಾಡ್ತಾನೆ ಕೇಸ. ಬಿ ಕೇರ್ಫುಲ್. ಲಂಚದ ಡಾಕ್ಟರ್ ಲಂಚ ಯಾವತ್ತು ಹೋಗಂದನ, ಪವಿತ್ರ ಗೌಡನ್ನ ದರ್ಶನಿಗೆ ಯಾವತ್ತು ತಲೆ ಹಿಡದಾನ ಅಂತ ಹೇಳ್ಬೇಕು. ಇದು ಮರ್ಯಾದೆ ಪ್ರಶ್ನೆ ನಮ್ಮದು. ನಾವು ದರ್ಶನ್ ಅಭಿಮಾನಿಗಳು. ನಮ್ಮ ದರ್ಶನಿಗೆ ಹಿಂಗೆ ಅವಮಾನ ಮಾಡ್ತೀರಿ ನೀವು? ಏನು ನೋಡಿದಾರೆ? ಕ್ಯಾಮ್ರಾ ಹೋಗಿ ಹಿಡಿದಿರೆ? ಭೀಮಪುತ್ರ ಯಮನಪ್ಪ ಗುಡದಾಳ ಜೈ ಭೀಮ್ ರೀ ಸರ್. ಜೈ ಭೀಮ್. ಒಳ್ಳೆ ಸಂಘಟನೆ ಮಾಡ್ರಿ, ಒಳ್ಳೆ ರೀತಿ ಸಮಾಜಕ್ಕೆ ಸಹಾಯ ಮಾಡ್ರಿ. ಕಾನೂನುಗಳನ್ನ ದಯವಿಟ್ಟು ದುರುಪಯೋಗ ಮಾಡ್ಕೋಬೇಡ್ರಿ. ಯಾರೋ ಒಂದು ಏನಂದ್ರೆ ದಡ್ಡನವಾಗ ಅವ್ರ ಮೇಲೆ ಕೇಸ್ ಕೊಡಬೇಡ್ರಿ. ಯಾರು ತಪ್ಪು ಮಾಡ್ತಾರೆ, ಯಾರು ಹೊಡೆದಾಡಿದ್ದಾರೆ, ಯಾರು ಮಡಿತಾರೆ, ಯಾರು ನಮ್ಮ ಜನ ಮೇಲೆ ದೌರ್ಜನ್ಯ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಕೊಡ್ರಿ. ಏನೋ ಒಂದು ಸ್ಲಿಪ್ ಆಫ್ ಟಂಗ್ ಏನಾರು ಒಂದು ಇಟ್ಟಿಟ್ಟು ಮಾತಾಡಿದ್ಕೆ ಅಷ್ಟಿಷ್ಟೆಲ್ಲ ಅವು ಕೇಸ್ ಕೊಡೋದು ಮಾಡೋದು, ಅದನ್ನ ಒಂದು ಇದು ಮಾಡೋದು ಅದು ಸರಿ ಅನಿಸೋದಲ್ಲ ನನ್ನ ದೃಷ್ಟಿಯೊಳಗೆ. ಆ ಮನುಷ್ಯ ಯಾರು ಪರ ಅದಾನೆ, ಆ ಮನುಷ್ಯನ ಇತಿಹಾಸ ಏನು,
ಅವನು ಯಾರನ್ನು ಗೌರವಿಸ್ತಾನೆ? ನಾ ಗೌರವಿಸೋದು ಬುದ್ಧ, ಬಸವ, ಅಂಬೇಡ್ಕರ್, ಡಾಕ್ಟರ್ ಗಾಂಧೀಜಿ, ನೆಹರು, ಇಂದಿರಾ ಗಾಂಧಿ ಇಂಥರನ್ನ ಗೌರವಿಸ್ತಾನೆ. ವಾಜಪೇಯಿನೂ ಗೌರವಿಸ್ತಾನೆ, ಬಿಜೆಪಿಯರಾದರು. ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಇಂಥರ ನಾವು ಗೌರವಿಸ್ತೇವೆ. ಆ ಬಿಜೆಪಿ ಕೆಲವರು ಬಾಯಿ ಬಡ್ಕರದಾರ, ಅಯ್ಯೋ ಬೇರೋ ಮೇರೆ ಪ್ಯಾರೆ ದೇಶವಾಸಿಯೋ, ಐ ಡೋಂಟ್ ಲೈಕ್ ನಮ್. ಅದಲ್ಲದ ಕಾನ್ಸ್ಟಿಟ್ಯೂಷನಲ್ ಹುದ್ದೆಯಲ್ಲಿದ್ದರು ಆ ರೀತಿ ಮಾಡೋದಲ್ಲ. ಕಾನ್ಸ್ಟಿಟ್ಯೂಷನಲ್ ಹುದ್ದೆಯಲ್ಲಿದ್ದಂಥ ಗವರ್ನರ್ ಆ ಸ್ಥಾನಕ್ಕೆ ಗೌರವ ಇದೆ, ಆ ವ್ಯಕ್ತಿಗೆ ಗೌರವ ಇಲ್ಲ. ಆ ವ್ಯಕ್ತಿ ಆರ್ಡರ್ ಮಾಡಿರೋದು ನೋಡಿಬಿಟ್ರೆ ಆ ಕನ್ನಡ ಶಾಲೆ ಮಾಸ್ತರ್ ಆರ್ಡರ್ ಆಗೈತದು. ಹಂಗೆಲ್ಲ ಮಾಡಕ್ ಬರೋದಿಲ್ರಿ. ಕಾನ್ಸ್ಟಿಟ್ಯೂಷನಲ್ ಹುದ್ದೆಯಲ್ಲಿದ್ದರು ಗೌರವಯುತವಾದಂಥ ಆದೇಶವನ್ನು ಮಾಡ್ಬೇಕಾಕತಿ. ಯಾಕಂದ್ರೆ ಉಳಿದವೆಲ್ಲ ಬಿಟ್ಟು ಇದನ್ನೊಂದ ಮಾಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಹುದ್ದೆ ಅಲಂಕರಿಸಿದರು ಹಲವಾರು ಮಂದಿ ದುರುಪಯೋಗ ಮಾಡ್ಕೊಂತ ಇದ್ದಾರೆ. ನಾವು ಅವ್ರಿಗೆ ಕೈ ಮುಗಿದ್ರೆ ನೋಡಿ ಹೆಂಗೆ ನನಗೆ ಸೆಲ್ಯೂಟ್ ಹೊಡಿತಾನ ಅಂತಾರೆ. ಅವ್ರಿಗೆ ಸೆಲ್ಯೂಟ್ ಹೊಡಿಯೋದಿಲ್ಲಪ್ಪ, ಅಲ್ಲಿ ಹಿಂದೆ ಕುರ್ಚಿ ಇರ್ತೈತಿ, ಆ ಫೋರಮ್ಗೆ ಹೊಡಿತೇವೆ ಸೆಲ್ಯೂಟ್ ನಾವು. ಅದ್ರ ಹಿಂದೆ ಮಹಾತ್ಮ ಗಾಂಧಿ ಇರ್ತಾರೆ, ಆ ಮಹಾತ್ಮ ಗಾಂಧಿ ಸೆಲ್ಯೂಟ್ ಹೊಡಿತೀವಿ, ವ್ಯಕ್ತಿಗಲ್ಲ. ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆ ಶಕ್ತಿ ಇರ್ತದಲ್ಲ ಅದು ಹೊಡಿತೇವೆ. ದುಷ್ಟಶಕ್ತಿ ಉಪಯೋಗಿಸಿದರೆ, ಕಾನೂನನ್ನು ವಿರುದ್ಧವಾಗಿ ಏನಾದರೂ ತಿರುಚಿ ಆ ರೀತಿ ಬಯಾಸ್ ಮಾಡಿದರೆ ಅವ್ರಿಗೆ ನಾವು ಗೌರವ ಕೊಡೋದಿಲ್ಲ. ಅಂಥ ಸಮಯದಲ್ಲಿ ಹಿಂದಿರ ಗಾಂಧೀಜಿ ಪುಟಕ್ಕೆ ನಾವು ಕೈ ಮುಗಿದು ಬರ್ತೇವೆ. ಗೊತ್ತಾತ್ರಿ? ನಮಗೂ ಗೊತ್ತಿದೆ ಕಾನೂನು, ನಮಗೂ ಗೊತ್ತಿದೆ ಗೌರವ ಕೊಡೋದು. ಅವ್ರು ನಮಗೆ ಗೌರವ ಕೊಟ್ಟರೆ ನಾವು ಅವ್ರಿಗೆ ಗೌರವ ಕೊಡ್ತೀವಿ. ಒಬ್ಬ ಕೂಲಿಕಾರಕ್ಕೆ ಗೌರವ ಕೊಡ್ತೇವೆ ನಾವು. ಒಬ್ಬ ಏನು ಹಿಂದುಳಿದ ಕಟ್ಟಕಡೆಯ ವ್ಯಕ್ತಿಗೆ ಕೊಡ್ತವೆ, ಒಬ್ಬ ಬಡವಕ್ಕೆ ಕೊಡ್ತವೆ, ಒಬ್ಬ ರೈತಕ್ಕೆ ಕೊಡ್ತವೆ, ಒಬ್ಬ ಮಹಿಳೆ ಕೊಡ್ತವೆ, ಒಬ್ಬ ನೇಕಾರಕ್ಕೆ ಕೊಡ್ತವೆ, ಒಬ್ಬ ಕೌಶಲ್ಯ ಕರ್ಮಿ ಕೊಡ್ತವೆ ನಾವು ಗೌರವನ. ದುಡ್ಡು ತಿನ್ನೋರೆಲ್ಲರಿಗೂ ನಾನು ಖಾಲಿ ಬೀಳ್ತಾನೆ. ಈ ಹೊಡ ತಿನ್ನೋರು ಬಾಯಿ ಬೇಡ ಇಂಥರದಾರಲ್ಲ, ಐ ಡೋಂಟ್ ಕೇರ್. ಜಯಪ್ರಕಾಶ್ ಶೆಟ್ಟಿ, ನಿನಗೆ 3 ಚಾಲೆಂಜ್ ಮಾಡ್ತಾನೆ. ಒಂದು, ಆ ಡಾಕ್ಟರ್ ಏನೋ ಲಂಚಾಸ್ಕಂದ್ ಇಬ್ಬರನ್ನು ಕೂಡಿಸಿದಾನ ಅಂತ ಹೇಳಿದಿಲ್ಲ, ಇದರ ನಥಿಂಗ್ ಬಟ್ ಇಟ್ ಈಸ್ ತಲೆ ಹಿಡ್ಕ ಅಂತಾಕತಿ. ಆ ಡಾಕ್ಟರ್ ತಲೆ ಹಿಡ್ಕ ಅಂತಾಕತಿ, ತಪ್ಪದು, ಹಂಗನ್ಬಾರ್ದು ಡಾಕ್ಟರ್ಗೆ. ವೈದ್ಯೋ ನಾರಾಯಣ, ಆಮೇಲೆ ಆ ಡಾಕ್ಟರ್ ಲಂಚ ಇಸ್ಕೊಂಡಿದಾರ ಅಂದ್ರೆ ಸರ್ಕಾರಿ ನೌಕರದಾರವರು. ನೀವು ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡು, ಇಷ್ಟು ರೊಕ್ಕ ತಿಂದಾನ. ಜೈಲಿನ ರೊಕ್ಕ ಎಲ್ಲಿ ಬರ್ತತಿ ಇವನಿಗೆ? ಜೈಲಿನ ರೊಕ್ಕ ಇರ್ತತ? ರೊಕ್ಕ ಎಲ್ಲಿಂದ ಬಂತವ್ರಿಗೆ? ದರ್ಶನ್ಗ, ಪವಿತ್ರ ಗೌಡಗ ನೀನು ನೋಡಿದೀಯಾ? ಇದನ್ನ ಉಂಟು ಮಾಡಿಕೊಡ್ಬೇಕು. ಮ್ಯಾಲ ಕುತ್ಕೊಂಡು ಏನೇನಾರು ಒದರದಲ್ಲ. ಬೆಳಗ್ಗೆ 9 ಗಂಟೆ ನ್ಯೂಸ್ನಾಗ ನೀ ಹೇಳಿದಿ ಜಯಪ್ರಕಾಶ್ ಶೆಟ್ಟಿ ಇನ್ನು ಬೇಕ್ಯಾರ ನಿನ್ನ ಜೊತೆಗೆ. ಸೊ ನೀವು ಇದನ್ನ ಒಂದೇದು ಅವರಿಬ್ಬರನ್ನು ಕೂಡಿಸಿ ಮಾತಾಡ್ಸಕ್ಕೆ ಅವಕಾಶ ಮಾಡಿಕೊಟ್ಟ, ಅಲ್ಲೇ ಪ್ರಣಯ ನಡೆದತಿ ಅಂತ ಹೇಳಿದಿ. ಆ ಪ್ರಣಯ ಜೈಲಿನಲ್ಲಿ ನಡೆದದ್ದು. ಹಂಗಾರೆ ಜೈಲು ಅಧಿಕಾರಿಗಳು ನಿರ್ಲಕ್ಷ್ಯ, ನೆಗ್ಲಿಜೆನ್ಸ್ ಅಂತ ಅವ್ರ ಮೇಲೂ ಕ್ರಮ ಆಕತಿ. ಪ್ರಣಯ ಅನ್ನೋದು ತೋರಿಸ್ಬೇಕು ನೀ ಕ್ಯಾಮ್ರಾದಾಗ. ಲಂಚ ಇಸ್ಕೊಂಡದ್ದು ತೋರಿಸ್ಬೇಕು. ಆ ಲಂಚ ಇಸ್ಕೊಂಡದ್ದು ಅವ್ರ ಮೇಲೆ ಅಧಿಕಾರಿ ಲೋಕಾಯುಕ್ತ ಕೊಟ್ಟು ಡಾಕ್ಟರ್ನ ಹಿಡಿಸ್ಬೇಕು. ಇದೆಲ್ಲದು ಬಿಟ್ಟು ನೀನು ಹೋಗಿ ಹಂಗೆ ಮಾತಾಡಿದೀಯಲ್ಲಪ್ಪ, ತಪ್ಪಾಗಲ್ವಾ? ಪವಿತ್ರ ಗೌಡ ಲಿಪ್ಸ್ಟಿಕ್ ಹಚ್ಕೊಂತಾಳ, ಅಲ್ಲೇ ಲವಿ ಡವಿ ಮಾಡಿದಾಳೆ, ಆಮೇಲೆ ಮೇಕಪ್ ರಾಣಿ ಆಕೆ ಬೇಲ್ ಹಾಕಿದಾಳೆ. ಆಕೆ ಬೇಲ್ ಕೊಡ್ತಾರೋ ಇಲ್ಲೋ ಈಗ ಮುಂದನ ಹಾಕ್ಯಾಳ. ಬೇಲ್ 17 ಮಂದಿ ಯಾರು ಯಾವಾಗಾರ ಹಾಕ್ಬೋದು, ಅದು ಅವ್ರ ದೇರ್ ಚಾಯ್ಸ್. ನೀನು ಯಾರು ಹೇಳಕ್ಕೆ? ಅದನ್ನು ನೀ ಕೇಳಕ್ಕೆ ಯಾರು? ಹಾಕಿದ ಬೇಲ್ ವಾಪಸ್ ತಗಂತವ್ ನಾವು. ಹಾಕಿದ ಬೇಲ್ ಮತ್ತೆ ವಾಪಸ್ ತಗಂತವ್. ಮತ್ತೆ ಇದ್ರಾಗ ಏನಾರ ಮಿಸ್ಟೇಕ್ ಅದಾವು, ನಾವು ಇನ್ನೊಂದು ಹಾಕ್ತೇವೆ ಅಂತ ಸಾಕಷ್ಟು ನಮಗೆ ಅವಕಾಶಗಳು ಅದಾವು. ನೀನು ಯಾರು ಅದನ್ನು ಕೇಳಕ್ಕೆ? ಈಗ ಚಾರ್ಜ್ ಶೀಟ್ ಆಗಮಟ ಕೇಸ್ಗೆ ನಮಗೆ ಲಗುನ ಬೇಲ್ ಸಿಗೋದಿಲ್ಲ ಅನ್ನೋದೊಂದು ಆತಂಕ ನಮ್ಮ ವಕೀಲರಲ್ಲಿದೆ. ಕಾನೂನು ತಿಳ್ಕೊಂಡ್ರೆ ನಾವು ಕಾನೂನು ಪಂಡಿತರು. 39 ವರ್ಷ ಸರ್ವಿಸ್ ನನಗೆ. ಜಯಪ್ರಕಾಶ್ ಶೆಟ್ಟಿ 39 ವರ್ಷ ಸರ್ವಿಸ್ ನನಗೆ. ನಿನಗೆ ನನ್ನಷ್ಟು ಸರ್ವಿಸ್ನಷ್ಟು ವಯಸ್ಸಾಗೈತಲ್ಲ ಗೊತ್ತಿಲ್ಲ. ಸರ್ವೀಸು ಅದ್ರ ಜೊತೆಗೆ ಮನುಷ್ಯತ್ವ ಬೇಕು, ಆಮೇಲೆ ಸ್ವಲ್ಪ ಅನುಭವ ಬೇಕಾಗತ್ತೆ. ನಿನಗೆ ಅನುಭವ ಇಲ್ಲ. ಅನುಭವ ಇಲ್ದಲ್ಲ ಏನು ಬೇಕಂತ ಮಾತಾಡ್ತಿದ್ದೀನಿ ನೀನು. ಅಲ್ಲದ ನೋಡ ಗಿರೀಶ್, ಅವನಿಗೆ ಅನುಭವ ಇದೆ. ನವೀನ್ ಗೌಡ, ಜೈ ಡಿ ಬಾಸ್, ಕುಡುಪ್ಲಿ ಸರ್, ನವೀನ್ ಗೌಡ ಅದರಲ್ಲ, ಇವ್ರು ಅನುಭವಿಸ್ತಿರೋರು. ಇವ್ರು ಮಾತಾಡ್ತಾರೆ. ಸಣ್ಣ ವಯಸ್ಸಾದ್ರೆ ಅವ್ರಿಗೆ ಅನುಭವ ಇದೆ. ಅಂತರ ಹತ್ರ ತಿಳ್ಕೋಬೇಕು. ಅಹಂಕಾರ ಯಾರಿಗೂ ಒಳ್ಳೇದಲ್ಲ. ಇವತ್ತು ದೇವ್ರು ನನಗೆ ಅಹಂಕಾರ ಕೊಟ್ಟಿಲ್ಲ. ಆದ್ರೆ ತಪ್ಪು ಮಾತಾಡಿದ್ರೆ ಚಾಲೆಂಜ್ ಯಾರಾದರೂ ಬಿಡೋದಲ್ಲ ನಾನು. ಬೇಕಾದ್ರೆ ಇರಲಿ, ಗಲ್ಲಿಗೆ ಆರ್ಡರ್ ಮಾಡಿಸು ನೀನು ಜಯಪ್ರಕಾಶ್ ಶೆಟ್ಟಿ. ನಿನಗೇನಾರು ದಮ್ಮುದ್ರ ನನ್ನ ಗಲ್ಲಿಗೆ ಆರ್ಡರ್ ಮಾಡಿಸು. ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಮರ್ಯಾದೆ ಕೊಡೋದು ಕಳಿ.
ನಮ್ಮ ಸಂಸ್ಕಾರ ಮರೆತು ಹೆಣ್ಣು ಅಂತ ಆದರೂ ನೋಡಿ ಮಾತಾಡುವಂತೆ ತಿಳಿಸಿ ಸರ್. ಅಲ್ಲಿ ಸಂಸ್ಕಾರ ಅಲ್ರಿ ಸರ್. ಆ ಡಾಕ್ಟರ್ ಇಬ್ರನ್ನ ಕರೆಸಿ ಕೂಡಿಸ್ಕೊಡ್ತಾನ, ಅವ್ರಿಬ್ರು ಲವ್ ಮಾಡ್ತಾರ, ಜೈಲ್ನಾಗ ಪ್ರಣಯ ನಡೆದತಿ ಅಂತ ಹೇಳಿದಾನಲ್ಲ. ಜೈಲ್ನರ್ ಗತಿ ಏನೋ ಡಾಕ್ಟರ್ ಗತಿ ಏನೋ. ಡಾಕ್ಟರ್ ತಲೆ ಹಿಡ್ಕ ಅನ್ನೋದಾಗ್ಲಿಲ್ಲ. ಜೈಲಿನ ರೋಸ್ಟರ್ ಹಂಗಾರ ಅವ್ರನ್ನ ಕೂಡಿಸ್ಕೊಡಕ್ಕೆ ಅನುಕೂಲ ಮಾಡಿಕೊಟ್ಟದಾರ ಅಂದ್ರೆ ಅವ್ರಿಗೆ ತಲೆ ಹಿಡ್ದಂಗೆ ಆಗ್ಲಿಲ್ಲ. ಮಾತಾಡಕ್ಕೆ ಅವಕಾಶ ಇರ್ತದ. ಆಕೆ ಬೇರೆ ಸೆಲ್ನಾಗ ಅದಾರ, ಇವರ ಬೇರೆ ಸೆಲ್ನಾಗ ಅದಾರ ಅಂತ ಏನ್ರಿ. ಚಂದ್ರಶೇಖರ್ ಚನ್ನಗಿರಿ ಪ್ರಜಾಕೀಯ ಇವ್ರು ಬಹಳ ಒಳ್ಳೆಯವರು. ಇವರು ಚಂದ್ರಶೇಖರ್ ಅವ್ರು ಕೂಡ ಮಾತಾಡೋಕ್ಕಾಗಿಲ್ಲ. ಅವಾಗ ನಂಬರ್ ಇತ್ತು, ನಾನು ಮಾತಾಡ್ತಿದ್ದೆ. ಚಂದ್ರಶೇಖರ್ ಈಸ್ ಒನ್ ಆಫ್ ದಿ ಗುಡ್ ಅಜಿಟರ್. ಇವರೇನೋ ಒಂದು ಹೊಸತು ಮಾಡಬೇಕು ಅಂತ ಅದಾರೆ. ಜನ ನೋಡಿದ್ರೆ ಇವತ್ತಿನ ದಿವಸ ದುಡ್ಡಿಗಾಗಿ ಹೆಚ್ಚು ಇವನ್ನೆಲ್ಲ ನಾವು ಸಂಘಟನೆ ಮಾಡ್ಬೇಕಾರೆ ಪ್ರಜಾಕೀಯ ಸಾಹೇಬ್ರೆ ದುಡ್ಡು ಬೇಕತ್ರಿ. ಚಂದ್ರಶೇಖರ್ ಪ್ರಜಾಕೀಯ ಸಾಹೇಬ್ರೆ ದುಡ್ಡು ಬೇಕತಿ. ನಾವು ನೀವು ಬಡವರು ಯಾರು ಓಟ್ ಹಾಕಲ್ಲ ನಮಗೂ ನಿಮಗೂ. ನಾವು ಖರ್ಚು ಮಾಡಿದ ರೊಕ್ಕ ಕೊಡಿಸ್ಲಿಲ್ಲ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು. ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ನಾವೇನು ಖರ್ಚು ಮಾಡಿದ್ವಿ ಇಲ್ಲಿ. ನಾನು ಆಸ್ಪರೆಂಟ್ ಇದ್ದೆ. ನಾ ಖರ್ಚು ಮಾಡಿದ ದುಡ್ಡು ಕೊಡಿಸ್ರಪ್ಪ, ಯಾರಿಗೆ ಟಿಕೆಟ್ ಸಿಗ್ತೈತೆ ಅವರಿಂದ ಅಂತಂದ್ರೆ ಕೊಡಿಸ್ಲಿಲ್ಲ ಅವರು. ಹೌದಾ? ಹಿಂಗಾಗಿ ಏನೋ ನಮಗೇನೋ ದೇವ್ರು ತಡ್ಕಣ ಶಕ್ತಿ ಕೊಟ್ಟಿದೆ, ದುಡಿಯ ಅಂತ ಶಕ್ತಿ ಕೊಟ್ಟಿದೆ. ಲಿಂಗರಾಜು ಸಮಸ್ತೆ ಸರ್, ನಿಮ್ಮ ಅಪ್ಪಟ ಅಭಿಮಾನಿ ಅಮರೇಶ್ ಹುಬ್ಬಳ್ಳಿ, ನೇರ ದಿಟ್ಟ ಸರ್ ನೀವು. ಸರಿ, ನಮಸ್ಕಾರ. ನನಗೆ ಕೋರ್ಟ್ಗೆ ಹೋಗೋಕತ್ತೆ. ಆದ್ರಿಂದ ದಯವಿಟ್ಟು ಈ ನನ್ನ ಚಾಲೆಂಜನ್ನು ಸ್ವೀಕಾರ ಮಾಡಬೇಕು. ನಾ ಹೇಳಿದ ಪಾಯಿಂಟನ್ನು ಪ್ರೂವ್ ಮಾಡಬೇಕು. ಜಯಪ್ರಕಾಶ್ ಶೆಟ್ಟಿ ಅಲ್ಲಿ ಮ್ಯಾಲೆ ಕುತ್ಕೊಂಡು ಏನು ಮಾತಾಡೋದಲ್ಲ. ನಿನ್ನ ಚಾನಲ್ ತೋರಿಸ್ತಾ ನೋಡಿ. ಈಗ ನೀವು ಅವ್ರದ ಹೇಳಕತ್ತೀರಿ. ಈಗ ನಿನ್ನ ಚಾನಲ್ ಇದೈತಲ್ಲ ಆರ್ ಕನ್ನಡ, ಅದಕ್ಕೆ ನೀವು ಏನಿದ್ರು ಬಡ ನೀವು ಡಾಕ್ಟ್ರಿಗೆ ದುಡ್ಡು ಕೊಟ್ಟದ್ದು ಲಂಚದ ಬಗ್ಗೆ ನೀವು ತೋರಿಸ್ಬೇಕು. ಎವಿಡೆನ್ಸ್ ತೋರಿಸ್ಬೇಕು. ನನಗೆ ತೋರಿಸ್ಲಿಲ್ಲ ಅಂದ್ರೆ ಇಟ್ ಈಸ್ ಅಮೌಂಟಿಂಗ್ ಟು ಡಿಫಮೇಟ್ರಿ. ಆಮೇಲೆ ಆ ಅಲ್ಲಿ ಜೈಲಿನಾಗ ಪ್ರಣಯ ನಡೆದತಿ ಅಂತ ಹೇಳಿದಿ, ದರ್ಶನಂದು ಮತ್ತು ಪವಿತ್ರ ಗೌಡದು. ಅದನ್ನು ಪ್ರೂವ್ ಮಾಡ್ಬೇಕು ನೀನು. ಆಮೇಲೆ ಜೈಲು ಅಧಿಕಾರಿಗಳು ಅವ್ರಿಗೆಲ್ಲ ಸಾಥ್ ಕೊಟ್ಟದಾರ ಅಲ್ರಿ. ಮನಿ ಅಡಿಗೆನ ಕೊಟ್ಟಿಲ್ಲ ಅವ್ರಿಗೆ. ಪವಿತ್ರ ಗೌಡ ಅವ್ರನ್ನ ಹೆಂಗೆ ಕೂಡಿಸ್ಕೊಡಕತಿ? ಆ ಡಾಕ್ಟ್ರು ಚೆಕ್ ಮಾಡೋ ನೆಪದಾಗ ಒಂದೇ ಟೈಮ್ಗೆ ಇಬ್ಬರನ್ನ ಕಡಿಸಿ ಕೂಡಿಸ್ಕೊಡೋರು. ತಾಸು ಗಂಟ್ಲೆ ಅಲ್ಲಿ ಪ್ರಣಯ ನಡೆಯೋದು ಅಂತ ಹೇಳಿದಿ ಬೆಳಗ್ಗೆ. ನಾಚಿಗೆ ಮಾನ ಮರ್ಯಾದೆ ಐತೆ ನಿನಗೆ ಅಂದ್ರೆ ಅವ್ರನ್ನ ನೋಡಿ ಸಂಕಷ್ಟ ಆಗೈತೆ ನಿನಗೆ, ವಜ್ಜೆಗೈತ. ಪವಿತ್ರ ಗೌಡ ಅವ್ರು ಕೂಡಿ ಮಾತಾಡಿದ್ರೆ ನಿನಗೆ ಭಾಳ ನೋವಾಗೈತನಲ್ಲ ಪಾಪ. ಹೊಟ್ಟೆ ಕಿಚ್ಚು ಬಂದಿರ್ಬೇಕು ಪಾಪ. ಅವ್ರು ಮಾತಾಡಿದ್ರೆ ನಿನಗೇನು ಹೊಟ್ಟೆ ಕಿಚ್ಚು? ಪವಿತ್ರ ಗೌಡ ಸ್ಮಾರ್ಟ್ ಅದಾಳೆ, ಚಂದದಾಳೆ, ಹೀರೋಯಿನ್ನು ಆಗಿದೆ. ಏನೋ ಒಂದು ಅದು ಕೋರ್ಟ್ ಡಿಸೈಡ್ ಮಾಡೋದು, ತಪ್ಪು ಒಪ್ಪು ಮಾಡೋದು. ನೀನಲ್ಲ, ನಿಮ್ಮ ಬಕೆಟ್ ಚಾನಲ್ಗಳಲ್ಲ ನಿರ್ಧಾರ ಮಾಡೋದು. ಜಾಮೀನಾಗೋದು ಬಿಡೋದು. ಸಿದ್ದರಾಮಯ್ಯನವ್ರ ಬಗ್ಗೆ ಏನೇನೋ ಹೇಳ್ತಿದ್ರಲ್ಲ, ನಾನು ಸಿದ್ದರಾಮಯ್ಯನವ್ರ ಸ್ಟೇ ಸಿಗ್ತದೆ ಅಂತ ಹೇಳಿದ್ನಲ್ಲ. ಸ್ಟೇನು ಸಿಗ್ತದೆ, 6 ಸ್ಟೇ ಮತ್ತೆ ಎಕ್ಸ್ಟೆಂಡು ಆಗ್ತದೆ. ಗೊತ್ತಾತ? ಎಕ್ಸ್ಟೆನ್ಷನ್ ಆಗ್ತದೆ, ಅದು ಕನ್ಫರ್ಮು ಆಗ್ತದೆ. ಅದು ಬಿ ಸಿವಿಲ್ ಕೇಸು. ಇವೆಲ್ಲ ಬಿಡ್ರಿ, ಕೊರಿಯಾದ. ಆ ಪವಿತ್ರ ಗೌಡ ಹಡ್ಡು ಸಿಕ್ಕದಾಳ ಅಂತೇಳಿ ಕೊರಿತೀರ. ಪವಿತ್ರ ಗೌಡನ ಅಣ್ಣನಾಗಿ ನಾ ಮಾತಾಡ್ತಾನೆ, ಇವತ್ತು ಒಬ್ಬ ಲಾಯರಾಗಿ ಮಾತಾಡ್ತಾನೆ. ಇನ್ನೊಂದ್ಸರಿ ಪವಿತ್ರ ಗೌಡಂದ ಏನೇನಾರ ಅವ್ರ ವೈಯಕ್ತಿಕ ಸುದ್ದಿ ಮಾತಾಡಕ್ಕೆ ನಿನಗೆ ಅಧಿಕಾರ ಇಲ್ಲ. ಮಾತಾಡಬೇಡ. ಪರ್ಸನಲ್ ಲಿಬರ್ಟಿ ಅದು. ದಟ್ ಈಸ್ ಪರ್ಸನಲ್ ಲಿಬರ್ಟಿ. ಸಂವಿಧಾನಕ್ಕೆ ಅಪಚಾರ ಮಾಡ್ತಿದೆ. ಆರ್ಟಿಕಲ್ 21 ಕೆಳಗೆ ಪರ್ಸನಲ್ ಲಿಬರ್ಟಿ ಇದೆ. ಹೌದಾ? ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನೀವು ಫ್ರೀಡಮ್ ಆಫ್ ಸ್ಪೀಚು ಆರ್ಟಿಕಲ್ 19(2) ಕೆಳಗೆ ನೀವು ಪತ್ರಕರ್ತ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ಅಷ್ಟೇ. ಕೋರ್ಟ್ನಾಗ ಏನು ನಡೀತದೆ ಅಷ್ಟೇ ಮಾತಾಡು. ಬೇಲ್ ಅಪ್ಲಿಕೇಶನ್ ಹಾಕಿದಾರೆ ಅಷ್ಟೇ, ಅದರೊಳಗಿಂದ ನಿನಗೆ ಬೇಡ. ಗ್ರೌಂಡ್ಸ್ ಏನಾಗ್ತಾರೆ? ನಾನು ಊರು ಬಿಟ್ಟು ಹೋಗೋದಿಲ್ಲ, ನಾನು ಸಾಕ್ಷಿ ಹೆದರ್ಸೋದಿಲ್ಲ, ನನ್ನ ಮೇಲೆ ಹಾಕಿರೋ ಸುಳ್ಳು ಎಲ್ಲ ಆರೋಪ, ನಾನು ಆ ಸಡ್ಡಿಗೂ ಹೋಗಿಲ್ಲ, ನಾನೇನು ಮಾಡಿಲ್ಲ, ಟೂ 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 ಅಂತ ನಾವು ಅಂತವೆ. ನಾವು ಬೇಲ್ ಅರ್ಜಿ ಬರೆಯೋದಂಗ ಪೊಲೀಸರು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ. ಒಂದ್ಲೆಲ್ಲ ಇಲ್ಲು ಇಂತಿಂತ ಸೆಕ್ಷನ್ ಕೆಳಗೆ ಕೇಸ್ ಹಾಕಿದ್ದಾರೆ. ಅದು ಪೊಲೀಸರು ಹಾಕಿರೋ ಸುಳ್ಳು. ನಾನಲ್ಲಿ ಹೋಗೇ ಇಲ್ಲ, ನಾನೊಬ್ಬ ಹೆಣ್ಮಗಳು, ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಮೇಕಪ್ ಮಾಡ್ಕೊಂತೀನಿ, ನಾನು ಸೆಲೆಬ್ರಿಟಿ ಅದನಿ, ಹೀರೋಯಿನ್ ಅದನಿ, ನನ್ನ ಆರೋಗ್ಯ ಸಮಸ್ಯೆ ಆಗಿದ್ರೆ ಕಾರಣದಿಂದ, ನಾನು ಹೆಣ್ಮಗಳ ಕಾರಣದಿಂದ ನನಗೊಂದು ಸಣ್ಣ ಮಗಳಿದೆ, ಆ ಮಗುವಿನ ಆರೈಕೆ ಮಾಡೋದು ನನ್ನ ಅವಶ್ಯಕತೆ ಇದೆ, ಇಲ್ಲ ಅಂದ್ರೆ ನನ್ನ ಮಗು ಓದೋ ಮಗು ಇದೆ, ತೊಂದರೆ ಆಗ್ತದೆ, ಇನ್ನು ಮೈನರ್ ಹುಡುಗಿ ಇದೆ, 12 ವರ್ಷ ಹುಡುಗಿ ಇದೆ, ಆದ್ರಿಂದ ನಾನು ನಿಮಗೆ ಸೂಕ್ತವಾದ ಜಾಮೀನನ್ನು ಕೊಡ್ತೇನೆ ನ್ಯಾಯಾಲಯಕ್ಕೆ. ಐದರ್ ಬಿಫೋರ್ ದಿ ಐಒ ಆರ್ ಬಿಫೋರ್ ದಿ ಆನರಬಲ್ ಕೋರ್ಟ್ಸ್ ಐ ಆಮ್ ರೆಡಿ ಟು ಅಪಿಯರ್ ರೆಗ್ಯುಲರ್ಲಿ ಅಂತ ಅಂಡರ್ಟೇಕ್ ತಗೊಂಡು ಕೇಳಿದ ಸೂರಿಟಿಯನ್ನ ಅದು ಎಷ್ಟು ಕೇಳಿ, 25 ಲಕ್ಷ ಕೇಳಿ, 50 ಲಕ್ಷ ಕೇಳಿ, 1 ಕೋಟಿ ರೂಪಾಯಿ ಕೇಳಿ, ಒಂದು ಸೆಕ್ಯೂರಿಟಿ ಕೊಡ್ತಾರೆ ಒಬ್ಬ ಪರ್ಸನ್ ಅನ್ನ. ಸೆಕ್ಯೂರಿಟಿ ಕೊಟ್ಟು ಸೆಕ್ಯೂರಿಟಿ ಮೇಲೆ ಬೇಲ್ ಆಗಬಹುದು, ಆಗುವ ಚಾನ್ಸ್ ಇದೆ. ಈ ಇದರಲ್ಲಿ 90% ಈಕೆಗೆ ಬೇಲ್ ಆಗಬಹುದು. ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ
ಅಲ್ಲಿ ಆಗಲಿಲ್ಲಪ್ಪ ಅಂದ್ರೆ ಹೈಕೋರ್ಟ್ನಾಗ 100% ಬೇಲ್ ಆಗ್ತದೆ. ಯಾಕಂದರೆ ಇನ್ವೆಸ್ಟಿಗೇಷನ್ ಮುಗಿತಾ ಬಂದಿದೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಅಂಥದ್ದೇನು ಗ್ರಾವಿಟಿ ಅಷ್ಟು ಇರೋದಿಲ್ಲ. ಆದ್ದರಿಂದ ಜಾಮೀನು ಕೊಡುವಂಥ ಎಲ್ಲ ಸಂದರ್ಭಗಳು ಇದೆ. ಆದ್ದರಿಂದ ಇವರು ಡೈರೆಕ್ಟಾಗಿ ಮರ್ಡರ್ನಾಗ ಇನ್ವಾಲ್ವ್ ಆಗೇ ಇಲ್ಲ. ಮೇಲ್ನೋಟಕ್ಕೆ ಈಗ ಹೋಗಿದ್ದಾಳೆ, ಹೊಡೆದಾಳೆ, ಬಂದಿದ್ದಾಳೆ ಅನ್ನೋದು 324 ಅಷ್ಟೇ ಬರ್ತೈತಿ. 504, 506 ಬರ್ತೈತಿ. ಅವು ಮೋರ್ ದ್ಯಾನ್ 7 years ಇಂಪ್ರಿಸನ್ಮೆಂಟ್ ಕೊಡೋಂಥ ಅಪರಾಧ ಈ ಅಮ್ಮ ಮಾಡಿಲ್ಲ. ಮೇಲ್ನೋಟಕ್ಕೆ ಹೇಳೋದು, ಮೇಲ್ನೋಟಕ್ಕೆ 7 years, ಮೋರ್ ದ್ಯಾನ್ 7 years ಇಂಪ್ರಿಸನ್ಮೆಂಟ್ ಕೊಡೋಂಥ ಅಪರಾಧ ಈ ಅಮ್ಮ ಮಾಡಿಲ್ಲ. ಇವ್ರು ಜೊತೆಗಿದ್ದಾರೆ. ಅವ್ರು ಮುಂದೆ ಹೋದೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ 5 ಗಂಟೆಗೆ ಅವ್ನು ಸತ್ತದಾನ. ಅವಾಗ ಅಲ್ಲಿ ಇವರಲ್ಲಿಲ್ಲ. ಈ ಕಾರಣದಿಂದ ಬೇಲ್ ಆಗ್ತದೆ. 302 ಇವ್ರಿಗೆ ಅಟ್ರಾಕ್ಟ್ ಆಗೋದಿಲ್ಲ ಅಂತ ಒಬ್ಬ ಲಾಯರ್ ಆಗಿ ಇದನ್ನು ಆ ಲಾಯರ್ಗಳು ಇವ್ರ ಪರ ವಾದ ಮಾಡೋ ಲಾಯರ್ ಇದನ್ನೇ ವಾದ ಮಾಡ್ತಾರೆ. ಇದನ್ನು ವಾದ ಮಾಡಿದರೆ ಬೇಲ್ ಗ್ಯಾರಂಟಿ ಆಗ್ತದೆ. ಅದಕ್ಕೆ ಭಾಳ ಹೆಚ್ಚು ಮಾತಾಡೋದು ಒಳ್ಳೇದಲ್ರಿ ಜಯಪ್ರಕಾಶ್ ಶೆಟ್ಟಿ. ಅತಿ ಅಹಂಕಾರ ಒಳ್ಳೇದಲ್ಲ. ನೀ ದೇಶದ ಮಹಾರಾಜನೂ ಅಲ್ಲ, ಮಾಂಡಲಿಕನೂ ಅಲ್ಲ, ನೀನೇನು ಕಮಾಂಡರ್ ಅಲ್ಲ, ನಿನ್ನ ಗುಲಾಮರು ಅಲ್ಲ. ನಾವು ಆ ಪವಿತ್ರ ಗೌಡ ನಿನ್ನ ಗುಲಾಮ್ ಅಲ್ಲ. ಹೆಣ್ಮಕ್ಳಿಗೆ ಅವಮಾನ ಮಾಡ್ತಿದ್ದೀನಿ ನೀನು. ಸಣ್ಣ ಮಕ್ಕಳು ಲಿಪ್ಸ್ಟಿಕ್ ಹಚ್ಕೊಂತಾರೆ ಸ್ಕೂಲಿಗೆ ಹೋಗೋಡ್ರು, ಅವ್ರಿಗೆ ಅವಮಾನ ಮಾಡ್ತೀನಿ ನಿನ್ನ ಮಕ್ಕಳಿಗೆ. ಹೆಣ್ಮಕ್ಳು ಯಜಮಾನ್ರು ಅಜ್ಜಿಯರು ಸಹಿತ ಲಿಪ್ಸ್ಟಿಕ್ ಹಚ್ಕೊಂತಾರೆ. ಬೇಡ ಅಲ್ಲೇ ನೋಡಿದ್ಯಲ್ಲ ನೀನು, ಲಿಪ್ಸ್ಟಿಕ್ ಹಚ್ಕೊಂತಾಳ ಅಂತ ಅವಮಾನ ಮಾಡಿ ನೀ ಕೊಡಿಸ್ತೀಯ. ಲಿಪ್ಸ್ಟಿಕ್ ಕಂಪ್ನಿಯವ್ರ ಏನಾಗಬೇಕು? ಲಿಪ್ಸ್ಟಿಕ್ ಏನಾಗಬೇಕು? ನೀ ಮೇಕಪ್ ಮಾಡ್ಕೊಂಡು ಬರೋದಿಲ್ಲ ಅಲ್ಲಿ, ನಿನ್ನ ಮಕ್ಕ ನೋಡಂಗಿರೋದಿಲ್ಲ, ಮೇಕಪ್ ಮಾಡ್ಕೊಂಡ ಬರೋದು ಆ ಡಬ್ಬಿ ಮುಂದೆ ನೀನು. ಮೇಕಪ್ ಇಲ್ದ ಬಾ ನೀನು ಮುಸ್ಲಿ ನೋಡೋಣ. ಹಂಗಾರ ಯಾತಕ್ಕೆ ಮಾತಾಡ್ತೀಯ ಹಂಗೆ? ಬಾ, ಸಡ್ಡಿ ಬರ್ತಾನೆ ನಾನು, ನಾಳೆನ ಕರಿ ಬರ್ತಾನೆ, ಕಾರ್ ತಗೊಂಡು ಸೀದಾ ಸ್ಪಾಟಿಗೆ ಬರ್ತಾನೆ ನಾನು. ನೀ ಬಾ, ಕುಂಟೆ ಬಿಲ್ಲೆ ಆಡಂಬ, ಕುಂಟೆ ಬಿಲ್ಲೆ ಆಡೋಣ, ಚಿನ್ನಿ ದಾಂಡು ಆಡೋಣ, ಕಬಡ್ಡಿ ಆಡೋಣ, ಖೋಖೋ ಆಡೋಣ, ಕುಸ್ತಿ ಆಡೋಣ. ನಾನು ಹರಿಹರ ರಾಮಣ್ಣ ಪೈಲ್ವಾನ ಅಲ್ಲಿ ಆ ಕಡೆ ನಾನು ಕುಸ್ತಿ ಆಡಿರೋನು. ನಾನು ತಾಲೀಮಿಗೂ ಮಾಡ್ತಾನೆ. ನೀ ನನಗಿಂತ ಚಿಕ್ಕನು, ಕುಸ್ತಿ ಆಡೋಕ್ಕೂ ರೆಡಿ ಇದ್ದೇನೆ. ಬಾ, ನಾನಾರ ಬೀಳಿ ನೀನಾರ ಬೀಳಿ, ಹನುಮಗಾಸಿ ತಗೊಂಡ ಬರ್ತಾನೆ. ಚಾಲೆಂಜ್ ಸ್ವೀಕಾರ ಮಾಡಂಗಿದ್ರೆ ಬಾ, ಕುಸ್ತಿ. ಕುಸ್ತಿಗೂ ರೆಡಿ, ಕುಸ್ತಿಗೂ ರೆಡಿ, ಚಿನ್ನಿ ದಾಂಡಕ್ಕೂ ರೆಡಿ, ಕುಂಟೆ ಬಿಲ್ಲೆಗೂ ರೆಡಿ, ಕೋಲಾಟಕ್ಕೂ ರೆಡಿ. ಯಾವ ಆಟಕ್ಕೆ ಬರ್ತಿದಿ? ಬಾ, ಏನು ಸಡ್ಡಿ ಬಾ, ಏನು ದೊಡ್ಡ ಏನೋ. ಸತ್ಯ ಹರಿಶ್ಚಂದ್ರನ್ ಬಿಟ್ರಿ ಇವನ ನೆಕ್ಸ್ಟ್ ಆಚೆ ಆಗ್ಬೇಕಪ್ಪ ನಿಮಗೆ. ಜೈ ಹಿಂದ್, ಜೈ ಕರ್ನಾಟಕ.